ದಿನಗಳು ಸರಾಗವಾಗಿ ಸಾಗಿದವು. ಅನು ಮತ್ತು ಸತೀಶನ ನಡುವಿನ ಮಾತು ಹೆಚ್ಚಿತು ಮತ್ತು ಮೌನ ಬಿಚ್ಚಿತ್ತು. ಭೇಟಿಯಾದಾಗಲೆಲ್ಲ ಸತೀಶನ ಸಣ್ಣ ಸಣ್ಣ ಮಾತು, ಅವನ ಊರು, ಬಾಲ್ಯ, ಕನಸು ಎಲ್ಲವೂ ಅನುಳನ್ನ ಸೆಳೆಯುತ್ತಿತ್ತು. ಅನು ಮೌನವಾಗಿ ಕೇಳುತ್ತಿದ್ದಳು. ಒಂದು ದಿನ ಅವಳು ಹೇಳಿದಳು, ನನಗೆ ಈ ಶ್ರೀಮಂತಿಕೆಯ ಆಯಕಟ್ಟಿನ ಜೀವನ ಇಷ್ಟ ಇಲ್ಲ. ನಿಮ್ಮಂತ ಸರಳ ಸುಂದರ ಹಾಗೂ ವಿಶಾಲತೆಯ ಅಚ್ಚುಕಟ್ಟಿನ ಜೀವನ ತುಂಬಾ ಇಷ್ಟ. ಆ ಮಾತು ಸತೀಶನ ಮನಸ್ಸು ತಟ್ಟಿತು ಹಾಗೂ ಅನುವಿನ ಬಗೆಗೆ ಇದ್ದ ಗೌರವ ಮತ್ತಷ್ಟು ಹೆಚ್ಚಿಸಿತು. ಅವನು ಮೊದಲ ಬಾರಿಗೆ ಯಾರಿಗೂ ಮುಖ್ಯನಾದ. ಅವರಿಬ್ಬರ ನಡುವೆ ಪ್ರೀತಿ ಅದಾಗಲೇ ಹೇಳದೆ ತಿಳಿಸದೆ ಮೊಳಕೆಯೊಡೆದಿತ್ತು. ಕಣ್ಣಲ್ಲಿ, ಮೌನದಲ್ಲಿ, ನಗುವಿನಲ್ಲಿ. ಆದರೆ ಅನುಳ ತಂದೆ ಹಾಗೂ ಅಣ್ಣನ ಅಹಂಕಾರಕ್ಕೆ ಇವರಿಬ್ಬರ ಪ್ರೀತಿ ಶತ್ರುವಾಗುತ್ತೆ ಅನ್ನುವುದು ಊಹೆಯಲ್ಲೂ ಅಂದುಕೊಂಡಿರಲಿಲ್ಲ. ದಿನೇ ದಿನೇ ಅನು ಮತ್ತು ಸತೀಶರ ನಡುವಿನ ಸ್ನೇಹ ಮತ್ತು ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ಹೋಟೆಲ್ನಲ್ಲಿ ಕುಳಿತರೂ ಅವಳ ಕಣ್ಣುಗಳು ಸತೀಶನನ್ನೇ ಹುಡುಕುತ್ತಿದ್ದವು. ಇದೆಲ್ಲವನ್ನ ಅವಳ ಅಣ್ಣ ರಾಹುಲ್ ಗಮನಿಸುತ್ತಿದ್ದ. ಅದೇ ತರಹ ಒಂದು ದಿನ ಅಪ್ಪನಿಗೆ ಈ ವಿಷಯವನ್ನ ಹೇಳಿದ. ಅಪ್ಪ, ಆ ಸರ್ವರ್ ಜೊತೆ ಅನು ತುಂಬಾ ಮಾತನಾಡುತ್ತಾಳೆ ಮತ್ತು ಸಲುಗೆ ಕೂಡ ಜಾಸ್ತಿ ಆಗಿದೆ ಅಂತ. ಅದನ್ನ ಆಲಿಸಿದ ಅನುಳ ಅಪ್ಪ ಶ್ರೀನಿವಾಸರ ಕಣ್ಣು ಕಿರಿದಾದವು. ನಮ್ಮನೆ ಹೆಣ್ಣು ಹೋಟೆಲ್ ಕೆಲಸಗಾರನ ಜೊತೆಯೇ ಅನ್ನುವ ಆತಂಕ ವ್ಯಕ್ತಪಡಿಸುತ್ತಾರೆ. ಆ ದಿನದಿಂದ ಅವರು ಅನುಳನ್ನ ಹೆಚ್ಚಿಗೆ ಗಮನಿಸಲು ಶುರು ಮಾಡಿದ್ರು. ಅವಳ ಮೊಬೈಲ್ ಚೆಕ್ ಮಾಡುವ ಕಾರ್ಯ ಮತ್ತು ಅವಳು ಹೋಗುವ ಬರುವ ಸಮಯವನ್ನ ಗುರುತಿಸುತ್ತಾ ಎಲ್ಲದರ ಮೇಲೂ ನಿಯಂತ್ರಣ ತೆಗೆದುಕೊಳ್ಳುವುದನ್ನ ಶುರು ಮಾಡಿದ್ದರು. ಒಂದೊಮ್ಮೆ ಅನು ತನ್ನ ಅಮ್ಮನ ಮಡಿಲಿನಲ್ಲಿ ಮಲಗಿ ಅಳುತ್ತಿದ್ದಳು. ಅಮ್ಮ, ನಾನು ತಪ್ಪೇನೂ ಮಾಡಿಲ್ಲ. ಸತೀಶ ಮುಕ್ತ ಮತ್ತು ನನ್ನ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಅಂತ. ಆಗ ಅಮ್ಮ ಲಕ್ಷ್ಮೀಬಾಯಿ ಅನುಳ ತಲೆ ಒರೆಸುತ್ತಾ ಹೇಳುತ್ತಿದ್ದಳು, ನಿನ್ನ ಮನಸ್ಸು ಶುದ್ಧ ಇದೆ ಕಣೆ. ಆದರೆ ಪ್ರೀತಿಯ ವಿಷಯದಲ್ಲಿ ಈ ಜಗತ್ತನ್ನ ಎದುರಿಸಿ ನಿಲ್ಲುವುದು ಅಷ್ಟು ಸುಲಭ ಅಲ್ಲ. ಈಗ ನೀನು ನನ್ನ ಮಡಿಲಿನ ಮಗು ಆಗು ಮತ್ತು ನಿದ್ರಿಸು ಕಂದ. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮುಂದೊಮ್ಮೆ ಮತ್ತೆ ಸಿಗೋಣ. ನಮಸ್ಕಾರ.